ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೌರ್ಮೆಂಟ್ ಜಾಬ್ ಅಂದರೆ ಲೈಕ್ ಇದು ಇಂಟರ್ನ್ಶಿಪ್ ಥರ, ಲೈಕ್ ಯಾರು ಅಪ್ಲೈ ಮಾಡ್ಬೋದು, ಡಿಗ್ರಿ ಆಗಿರೋರು ಅಥವಾ ಡಿಗ್ರಿ ಪರ್ಸ್ಯೂಯಿಂಗ್ ಮಾಡ್ತಾ ಇರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇರೋರು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗು ಶೇರ್ ಮಾಡಿ. ಸೊ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಒಂದು ಜಾಬು ಇವತ್ತೇ ಲಾಸ್ಟ್ ಡೇಟ್ ಇರೋದು, ಎಕ್ಸ್ಪೈರಿ ಆಗ್ತಿದೆ. ಸೊ ಬೇಗ ಬೇಗ ಅಪ್ಲೈ ಮಾಡಿ, ಎಕ್ಸ್ಪೈರ್ ಆದಮೇಲೆ ನಾನೇನು ಮಾಡೋಕ್ಕಾಗಲ್ಲ. ಸೊ ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಬೇಗ ಬೇಗ ನೋಡೋಣ ಜಾಬ್ ಅಪ್ಡೇಟ್ ಯಾವ್ದು ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವುದೇ ರೀತಿ ಇಂಟರ್ವ್ಯೂ ಇಲ್ಲ, ನಿಮಗೆ ಯಾವುದೇ ರೀತಿ ಲೈಕ್ ಟೆಸ್ಟ್ ಕೂಡ ಇರಲ್ಲ. ಜಸ್ಟ್ ನಿಮ್ಮ ಹೆಂಗೆ ಅಪ್ಲೈ ಮಾಡಿರ್ತೀರಾ ಮತ್ತು ನಿಮ್ಮದು ಟೆಸ್ಟ್ ಮತ್ತು ಎಜುಕೇಷನ್ ಬ್ಯಾಕ್ಗ್ರೌಂಡ್ ನೋಡ್ಬಿಟ್ಟು ಈ ಜಾಬ್ ಕೊಡ್ತಾ ಇದ್ದಾರೆ. ಸೊ ಇದು ಆಪರ್ಚುನಿಟಿನ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಲೈಕ್ ನರೇಂದ್ರ ಮೋದಿ ಅವರು ನೀತಿ ಆಯೋಗದಿಂದ ಇದು ಕೊಟ್ಟಿರೋ ಆಪರ್ಚುನಿಟಿ. ಒಂದು ಸಮ್ಮರ್ ಇಂಟರ್ನ್ಶಿಪ್ ಅಂದ್ಬಿಟ್ಟು, ಇನ್ನೊಂದು CAD ಅಂತ. ಸೊ ಅದು ಟ್ರೈನಿಂಗ್ ವಿತ್ ಜಾಬು. ಇದು ಸಮ್ಮರ್ ಇಂಟರ್ನ್ಶಿಪ್ ಇರುತ್ತೆ. ಸೊ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ, ನೋಡೋಣ ಇವಾಗ ವಿಡಿಯೋದಲ್ಲಿ. ಇದು ನೋಡಿ, ಇಲ್ಲಿ ನ್ಯಾಷನಲ್ ಗವರ್ನೆನ್ಸ್ ಡಿವಿಷನ್ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್, ಇದು ನಾನ್ ಟೆಕ್ನಿಕಲ್ ಇಂಟರ್ನ್ಶಿಪ್ ತಯಾರು ಮಾಡ್ತಿದ್ದಾರೆ. ಸಮ್ಮರ್ ಇಂಟರ್ನ್ಶಿಪ್ 2025ಗೆ. ಸೊ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ MEDWI ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ತಯಾರು ಮಾಡ್ತಾ ಇರೋದು. ಸೊ ಎಲಿಜಿಬಿಲಿಟಿ ಫಾರ್ ನಾನ್ ಟೆಕ್ನಿಕಲ್ ಇಂಟರ್ನ್ಶಿಪ್ಗೆ ನೋಡ್ಕೊಳ್ಳಿ ಏನೇನು ಬೇಕು ಅಂತ. ಇಲ್ಲಿ ಸ್ಟೂಡೆಂಟ್ ಹೂ ಹ್ಯಾವ್ ಸೆಕ್ಯೂರ್ಡ್ ಅಟ್ಲೀಸ್ಟ್ 60% ಮಾರ್ಕ್ಸ್ ಇನ್ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಮತ್ತು ಇಲ್ಲಿ ಲೈಕ್ 3 years BSc BCom BA ಆದವರು 3 years ಕಂಪ್ಲೀಟ್ ಆಗಿರೋರೇ ಆಗಬೇಕು. ಅಕಸ್ಮಾತ್ ನಿಮ್ದೇನೋ ಪ್ರೊಫೆಷ್ನಲ್ ಕೋರ್ಸ್ ಆಗಿದ್ದರೆ, ಲೈಕ್ ಫೈನಲ್ ಇಯರ್ ಆಗಿದ್ರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಲೈಕ್ BE ಆದವರು, BSc ನರ್ಸಿಂಗ್ ಅವರು 4 years ಇರುತ್ತಲ್ಲ, ಸೊ ಅವರೆಲ್ಲ ಅಪ್ಲೈ ಮಾಡ್ಬೋದು ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ರು. ಇಲ್ಲಿ ಮತ್ತು ಫೈನಲ್ ಇಯರ್ ಆಫ್ ಡಿಪ್ಲೊಮಾ ಆಗಿರೋರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಪರ್ಸ್ಯೂಯಿಂಗ್ ಫೈನಲ್ ಅಂತಂದರೆ 5 years ಎಜುಕೇಷನ್ ಇರೋರು ಅಪ್ಲೈ ಮಾಡ್ಬೋದು. ಮತ್ತು ಕ್ವಾಲಿಫಿಕೇಷನ್ ಮೇ ಬಿ ರಿಲ್ಯಾಕ್ಸ್ ಇನ್ ರಿಸರ್ವಿಂಗ್ ಕೇಸಸ್ ಬೆಸ್ಟ್ ಇನ್ ನೀಡ್ ಆಫ್ NGD ಅಂಡ್ ಪ್ರಿಯರ್ ಅಪ್ರೂವಲ್ ಅಂತ ಹೇಳಿದ್ದಾರೆ. ಮತ್ತು ಪ್ರೊಸೆಸಿಂಗ್ ಮಿನಿಮಮ್ ಕ್ವಾಲಿಫಿಕೇಷನ್ ಆಸ್ ಎಬೋ ಶಲ್ ನಾಟ್ ಗ್ರಾಂಟ್ ಎನಿ ಇಂಟರ್ನ್ಶಿಪ್ ಅಂತ. ಅಂದರೆ ಅಲ್ಲಿ ಮಿನಿಮಮ್ ಡಿಗ್ರಿ ಆಗಿರಲೇಬೇಕು. ಸೊ ಡಿಗ್ರಿಗೆ ಎನ್ರೋಲ್ ಆಗಿ ಫೈನಲ್ ಇಯರ್ ಇರಬೇಕಿಲ್ಲ 3rd year ಇರಬೇಕು, ಅಂಥವ್ರು ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇದು. ಮತ್ತು ಕ್ಯಾಂಡಿಡೇಟ್ ಯಾವೇ ಎಕ್ಸ್ಪೋಸರ್ ಇನ್ ಇಂಟರ್ನ್ಶಿಪ್ ವಿತ್ ಗುಡ್ ಅಕಾಡೆಮಿಕ್ ಬ್ಯಾಕ್ಗ್ರೌಂಡು, ಲೈಕ್ ಗುಡ್ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇರೋರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ, ಯಾವ್ಯಾವ ಇದಕ್ಕೆ ಅಂತ ಹೇಳಿದ್ದಾರೆ ನೋಡಿ. ಇದು ನಂಬರ್ ಆಫ್ ಇಂಟರ್ನ್ 5 ಇದೆ. ಯಾವುದು ಅಂದರೆ ಪಾಲಿಸಿ ಡಾಕ್ಯುಮೆಂಟೇಷನ್ ಆ್ಯಂಡ್ ಸಪೋರ್ಟ್ ಮಾನಿಟರಿಂಗ್ ಮತ್ತು ಸ್ಟ್ರಾಟಜಿ ಪ್ಲ್ಯಾನಿಂಗ್ ಇದಕ್ಕೆ, ಮತ್ತು ಡೇಟಾ ಅನಾಲಿಸಿಸ್. ಸೊ ಈ ಮೂರಕ್ಕೂ 5 ಓಪನಿಂಗ್ಸ್ ಇದೆ. ಸೊ ಇಲ್ಲಿ ಡೇಟಾ ಅನಾಲಿಸಿಸ್ಟ್ ಲೈಕ್ ಹಿಂಗೆ ಡೇಟಾ ಕ್ಲೀನಿಂಗ್ ಮಾಡೋದು ಎಲ್ಲ ಗೊತ್ತಿರುತ್ತಲ್ಲ, ಸೊ ಅದ್ರ ಬಗ್ಗೆ ಇಂಟರ್ನ್ಶಿಪ್ ಇರುತ್ತೆ. ಇನ್ನು ಕೆಳಗಡೆ ಹೋಗೋದಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 5 ಇದೆ. ಕಂಟೆಂಟ್ ರೈಟಿಂಗು ಮತ್ತು ವಿಷುವಲ್ ಸಪೋರ್ಟು ಮತ್ತು ಕ್ಯಾಂಪ್ನಿಂಗು ಅವಕ್ಕೆಲ್ಲ ಟೋಟಲ್ 2 ವೇಕೆನ್ಸಿ ಇದೆ. ಮತ್ತು ಟ್ರೈನಿಂಗ್ ಪ್ರೋಗ್ರಾಮಿಂಗು ಇದಕ್ಕೂ 2 ಇದೆ. ಇವೆಂಟ್ ಮ್ಯಾನೇಜ್ಮೆಂಟು, ಡೇಟಾ ಸೆಕ್ಯೂರಿಟಿದು, ಸೈಬರ್ ಸೆಕ್ಯೂರಿಟಿಲಿ ಬರುತ್ತೆ. ಮತ್ತು ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಎಲ್ಲ ಸೇರಿ 2 ಓಪನಿಂಗ್ಸ್ ಇದೆ ಅಂತ ಹೇಳಿದ್ದಾರೆ. ಮತ್ತು ನಾಲೆಡ್ಜ್ ಮ್ಯಾನೇಜ್ಮೆಂಟು 2 ಓಪನಿಂಗ್ಸ್ ಇದೆ. ಮತ್ತು ಡಾಕ್ಯುಮೆಂಟೇಷನ್ ಟೆಂಪ್ಲೆಂಟು, ಸೊ ಇದಕ್ಕೆ 1 ಓಪನಿಂಗ್ ಇದೆ ಅಂತ ಹೇಳಿದ್ದಾರೆ. ಡ್ಯೂರೇಷನ್ ಆಫ್ ನಾನ್ ಟೆಕ್ನಿಕಲ್ ಇಂಟರ್ನ್ಶಿಪ್ ಅಂತ ಅಂದರೆ ನೋಡಿ, ಇಂಟರ್ನ್ಶಿಪ್ ವಿಲ್ ಬಿ ಕಂಡಕ್ಟೆಡ್ ಟ್ವೈಸ್ ಅ ಇಯರ್, ಅಂದರೆ 2 ಸಲ ಮಾಡ್ತಾರಂತೆ. ಸಮ್ಮರ್ ಇಂಟರ್ನ್ಶಿಪ್ ಒಂದು, ವಿಂಟರ್ ಇಂಟರ್ನ್ಶಿಪ್ ಒಂದು ಅಂತ ಇರುತ್ತೆ. ದ ಮಿನಿಮಮ್ ಡ್ಯೂರೇಷನ್ ಆಫ್ ಇಂಟರ್ನ್ಶಿಪ್ ಶೆಲ್ ಬಿ 2 months ಎಕ್ಸ್ಟೆಂಡೆಡ್ ಅಪ್ ಟು 1 month ಅಂತಂದರೆ 2 months ಇರುತ್ತೆ ಸ್ಟಾರ್ಟಿಂಗು. ಬೇಕಾದರೆ ಅವರು 1 month ಎಕ್ಸ್ಟೆಂಡ್ ಮಾಡ್ಕೋತಾರೆ ಅಂತ ಅಂದರೆ ಟೋಟಲ್ 3 months ಇರುತ್ತೆ. Depending on the performance of the candidate, requirement of NGOD in the time of intern willing to spend with the NEGD ಅಂತಂದರೆ ನಮ್ಮದು ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅವ್ರ ರಿಕ್ವೈರ್ಮೆಂಟ್ ಮೇಲೆ 1 month ಎಕ್ಸ್ಟೆಂಡ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಎವ್ರಿ ಬ್ಯಾಚ್ ಆಫ್ ಇಂಟರ್ನ್ ಆರ್ ಇಂಡಿವಿಜುವಲ್ ಇಂಟರ್ನ್ ವಿಲ್ ಬಿ ಮೆಂಟರ್ ಫ್ರಮ್ ದ NGD, ಪ್ರಿಫರಬಲ್ ದಿ HOD ಆಫ್ ದ ಡಿವಿಷನ್ ಆರ್ ಪ್ರಾಜೆಕ್ಟ್. ಅಂದರೆ ಡೈರೆಕ್ಟ್ HOD ಕಡೆಯಿಂದನೇ ನಮಗೆ ಕ್ಲಾಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ನೋಡೋದಾದರೆ ಟೆಂಟೇಟಿವ್ ಕ್ಯಾಲೆಂಡರ್ ಫಾರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತಂದರೆ ಇದು ಫಸ್ಟ್ ವೀಕ್ ಮೇಲಿ ಓಪನ್ ಆಗಿರೋದು ಅಪ್ಲಿಕೇಶನು. ಸೊ ಇಲ್ಲಿ ಪಬ್ಲಿಷ್ ಆಗಿರೋದು ಫಸ್ಟ್ ವೀಕು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 3rd week of May, ಅಂದರೆ ಇವತ್ತು ಲಾಸ್ಟ್ ಡೇಟ್ ಇದೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ. ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು 4th week ಇದೆ. ಲೈಕ್ 5th weekಯಿಂದ
ಇಂಟಿಮೇಟೆಡ್ ಆಫ್ ಸೆಲೆಕ್ಷನ್ ಟು ಕಾಲೇಜ್ ಕ್ಯಾಂಡಿಡೇಟ್ 5th ಇದೆ. ಮತ್ತು ಇಂಟರ್ನ್ಶಿಪ್ ಟ್ರೈನಿಂಗ್ ಬಂದ್ಬಿಟ್ಟು ಜೂನ್ ಟು ಆಗಸ್ಟ್ ಇದೆ. ಅಪ್ ಟು ಸೆಪ್ಟೆಂಬರ್ವರೆಗೂ ಎಕ್ಸ್ಟೆಂಡ್ ಆಗ್ಬೋದು ನಿಮ್ಮದು. ಇನ್ನು ವಿಂಟರ್ ಇಂಟರ್ನ್ಶಿಪ್ ಅಂದ್ಬಿಟ್ಟು ಅಕ್ಟೋಬರಲ್ಲಿ ಇರುತ್ತೆ, ಮತ್ತು ಅದು ಡಿಸೆಂಬರಿಂದ ಮಾರ್ಚ್ವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೆಳಗಡೆ ನೋಡೋದಾದ್ರೆ ಇಲ್ಲಿ ಸ್ಟೀವ್ ಫಂಡ್ ಹಿಂಗೆ ಹೌ ಟು ಅಪ್ಲೈ ಫಾರ್ ದ ನಾನ್ ಟೆಕ್ನಿಕಲ್ ರೋಲ್ ಅಂತ ಅಂದರೆ ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಸ್ಟೂಡೆಂಟ್ ಮಸ್ಟ್ ಸಬ್ಮಿಟ್ ದರ್ ಅಪ್ಲಿಕೇಶನ್ ಇನ್ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಆನ್ಲೈನ್ ಫಾರ್ಮ್ ಅಂತ ಹೇಳಿದ್ದಾರೆ. ಸೊ ಆನ್ಲೈನ್ ಫಾರ್ಮ್ ಇಲ್ಲಿ ಕೊಟ್ಟಿದ್ದಾರೆ, ಫಿಲ್ ಮಾಡಬೇಕು. ದಿಸ್ ಅಪ್ಲಿಕೇಶನ್ ಮ್ಯಾಂಡೇಟರಿಲಿ ಬಿ ಸ್ಪಾನ್ಸರ್ಡ್ ಫಾರ್ವರ್ಡೆಡ್ ಬೈ ಇನ್ಸ್ಟಿಟ್ಯೂಷನ್ ವಿತ್ ಅಪ್ಲಿಕೇಶನ್ ಕರೆಂಟ್ಲಿ ಎನ್ರೋಲ್. ಸೊ ಪಾಸ್ಡ್ ಔಟ್ ಆಗಿರೋರ್ಗು ಶೇರ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ಥರ ಸೆಲೆಕ್ಷನ್ ಮಾಡ್ಕೋತಾರೆ ಈ ಜಾಬ್ಗೆ ಅಂದರೆ ನೋಡಿ ಇಲ್ಲೇ intern will be shortlisted based on the marks in qualifying degree and will be selected for the internship through the interviews based on the judgment by the internal selection committee as per the NGD requirement ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ವೇಟೇಜ್ ಟು ಟಾಪ್ 100 ಕಾಲೇಜ್ ಪರ್ ಇಯರ್ ರ್ಯಾಂಕಿಂಗ್ ಅಂತಂದರೆ ಯಾವುದೋ ಗೌರ್ಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಆಗಿರುತ್ತೆ ಆ ಡಿಗ್ರಿ ಆಗಿದ್ದರೆ ಮಾತ್ರ ಅಪ್ಲೈ ಮಾಡಬೇಕು ಇಲ್ಲಿ. ಮತ್ತು ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ ವಿಲ್ ಬಿ ಬೇಸ್ಡ್ ಆನ್ ದ ಪ್ರಿಸ್ಕ್ರೈಬ್ಡ್ ವೇ. ಮತ್ತು ಇಲ್ಲಿ ನೆಕ್ಸ್ಟ್ ಸ್ಟೀಫಂಡ್ ನೋಡೋದಾದರೆ ಎಷ್ಟು ಸ್ಯಾಲ್ರಿ ಕೊಡ್ತಿದ್ದಾರೆ ಅಂತಂದರೆ ದಟ್ ಟೋಕನ್ ರೆನ್ಯುಮರೇಷನ್ ಬಂದ್ಬಿಟ್ಟು 15,000 ಪರ್ ಮಂತ್ ವುಡ್ ಬಿ ಪೇಯ್ಡ್ ಆನ್ ಇಂಟರ್ನ್ ಸಬ್ಜೆಕ್ಟ್ ಟು ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಡ್ಯೂಯಲಿ ಸರ್ಟಿಫೈಡ್ ಬೈ ದ ಮೆಂಟರ್ ಅಂತಂದರೆ ಮೆಂಟರ್ ಸರ್ಟಿಫಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ದ ರೆಮ್ಯುನರೇಷನ್ ಶೆಲ್ ಬಿ ಪೇಯ್ಡ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಇಂಟರ್ನ್ಶಿಪ್ ಆ್ಯಂಡ್ ಸಬ್ಮಿಷನ್ ಆಫ್ ರಿಪೋರ್ಟ್ ಡಲ್ಲಿ ಅಕ್ಸೆಪ್ಟೆಡ್ ಅಂತಂದರೆ ನೀವು ಡೈರೆಕ್ಟು ಪರ್ ಮಂತನೇ ಕೊಡಲ್ಲ, ನಮ್ಮದು ಕಂಪ್ಲೀಟ್ ಆದಮೇಲೆ ಇವ್ರದ್ದು ಸರ್ಟಿಫಿಕೇಷನು ಮತ್ತು ಸ್ಯಾಲ್ರಿ ಕೂಡ ಒಂದೇ ಸಲ ಕೊಡ್ತಾರೆ. ಸೊ ಇವಾಗ ನೋಡಿ ಇದು ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಇಂಟರ್ನ್ಶಿಪ್ ಅಂದ್ಬಿಟ್ಟು 15th May 2025 ಆಗಿರುತ್ತೆ. ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬೇಗ. ಲೈಕ್ ಇದು ನೋಡಿ, ಇದು ಮಿನಿಸ್ಟ್ರಿ ಆಫ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಇಲ್ಲಿ ಕೆಳಗಡೆ ಹೋದರೆ ನಾನ್ ಟೆಕ್ನಿಕಲ್ ಇಂಟರ್ನ್ಶಿಪ್ ಇದೆ ಕೆಳಗಡೆ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಫಾರ್ಮ್ ಫಿಲ್ ಆಗುತ್ತೆ. ನೇಮು, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಅಡ್ರೆಸ್ಸು, ಡೇಟ್ ಆಫ್ ಬರ್ತು ಮತ್ತು ಪಾಸಿಂಗ್ ಇಯರ್ ಎಲ್ಲ ಹಾಕಬೇಕು. ಮತ್ತು ಗ್ರ್ಯಾಜುಯೇಷನ್ ಇಯರು ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿದ್ರೆ ಏನಾದರೂ ಇದ್ದರೆ ಹಾಕಿ ಅಟ್ಯಾಚ್. ಮತ್ತು ಇಲ್ಲಿ ಇಯರ್ ಮತ್ತು ಏರಿಯಾ ಆಫ್ ಇಂಟ್ರೆಸ್ಟ್, ಸಮ್ಮರ್ ಇಂಟರ್ನ್ಶಿಪ್ಪು. ಸೊ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದು ಹಾಕ್ಬಿಟ್ಟು ನೀವು ಸಬ್ಮಿಟ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ. ಸೊ ನಾನು ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಸೊ ಈಗ ಮುಂದಿನ ಜಾಬ್ ನೋಡೋಣ. ಸೊ ಇದು ನೋಡಿ, ಇದು ನ್ಯಾಷನಲ್ ಇಂಟರ್ನ್ಶಿಪ್ ಪೋರ್ಟಲ್. ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರಲ್ಲಿ ಬರುತ್ತೆ. ಇದರಲ್ಲಿ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನು ಮತ್ತು G2 ಸಮಿಟ್ ಎಲ್ಲ ಇದಾಗಿದೆ, ಪಾರ್ಟ್ನರ್ ಆಗಿದೆ. ಇದು ಇಂಡಿಯನ್ ಆರ್ಗನೈಜೇಷನ್ ಅಂತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ರಿಜಿಸ್ಟರ್ ಆಗಿರೋದು. ಇಲ್ಲಿ ವರ್ಕ್ ಬೇಸ್ಡ್ ಲರ್ನಿಂಗ್ ಇನ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಇದೆ. ಸೊ ಬೇರೆ ಬೇರೆ ಸ್ಟೇಟ್ಗೆ ಬೇರೆ ಬೇರೆ ಇದೆ. ಇದು ನೋಯ್ಡಾ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇದು ಪುಣೆಗಿದೆ. ನೆಕ್ಸ್ಟ್ ಇಲ್ಲಿ ಮುಂಬೈ. ನೆಕ್ಸ್ಟ್ ಇಲ್ಲಿ ಬ್ಯಾಂಗ್ಳೂರ್ಗಿದೆ ನೋಡಿ, ಲೈಕ್ ವರ್ಕ್ ಬೇಸ್ಡ್ ಲರ್ನಿಂಗ್ ಆನ್ ಎಮರ್ಜಿಂಗ್ ಟೆಕ್ನಾಲಜಿ ಇನ್ CADSC ಬೆಂಗಳೂರು. ಸೊ ಇಲ್ಲಿ ಫುಲ್ ಟೈಮ್ ಇದು 13 May ಅಂತಂದರೆ ನಿನ್ನೆ ಮಂಗಳವಾರ ಓಪನಿಂಗ್ ಆಗಿರೋದು. ಮತ್ತು ಇಲ್ಲಿ ಬ್ಯಾಂಗ್ಳೂರ್ ಲೊಕೇಶನು. ಸ್ಟಾರ್ಟೆಡ್ ಇಮಿಡಿಯೇಟ್ಲಿ, ಡ್ಯೂರೇಷನ್ 6 months ಇರುತ್ತೆ. ಇದು ಲೈಕ್ ಇಂಟರ್ನ್ಶಿಪ್ ಥರನೇ. ಸ್ಟೀವ್ ಫಂಡ್ ಬಂದ್ಬಿಟ್ಟು 10,000 ಇರುತ್ತೆ ಪರ್ ಮಂತು. ಇಲ್ಲಿ ನಂಬರ್ ಆಫ್ ಓಪನಿಂಗ್ ಬಂದ್ಬಿಟ್ಟು 22 ಇದೆ. ಅಪ್ಲೈ ಬೈ 27 June 2025 ಅಂತ ಇದೆ. ಸೊ ಡೀಟೇಲ್ಸ್ ನೋಡೋಣ, ಇದರಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಪ್ಲೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅಬೌಟ್ ದ ಪ್ರೋಗ್ರಾಮ್ ಇದು ಬೆಂಗಳೂರು ಆಫರ್ ವರ್ಕ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಇಸ್ ದ ಫಾಲೋಯಿಂಗ್ ಡೊಮೈನ್. ಯಾವ್ಯಾವ ಡೊಮೈನಲ್ಲಿ ಅಂತ ಅಂದರೆ ಅಪ್ಲಿಕೇಶನ್ ಅವೇರ್, ಫೈರ್ ವಾಲ್ಸು ಇದೆಲ್ಲ ಲೈಕ್ ಸೈಬರ್ ಸೆಕ್ಯೂರಿಟಿಲಿ ಬರುತ್ತೆ ಫೈರ್ ವಾಲ್ಸ್ ಎಲ್ಲ. ಮತ್ತು ಇಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ, ಕ್ವಾಂಟಮ್ ಕಂಪ್ಯೂಟಿಂಗು, ಸೈಬರ್ ಸೆಕ್ಯೂರಿಟಿ, ಐಡೆಂಟಿಟಿ ಆ್ಯಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟು, ಮತ್ತು DNA, ಮತ್ತು ಹೆಲ್ತ್ ಅಪ್ಲಿಕೇಶನ್, ಆಕ್ಸೆಸಿಬಿಲಿಟಿ ಬೇಸ್ಡ್ ಅಪ್ಲಿಕೇಶನ್ನು, ಮತ್ತು ಇಲ್ಲಿ ಸ್ಕಾಡಾ, ಮತ್ತು AI/ML ಕೂಡ ಇದೆ, ಕ್ಲೌಡ್ ಕಂಪ್ಯೂಟಿಂಗ್ ಇದೆ, ಬಿಗ್ ಡೇಟಾ ಇದೆ. ಯಾವುದ್ಯಾವ್ದು ಎಮರ್ಜಿಂಗ್ ಟೆಕ್ನಾಲಜಿ ಇದೆ ಸೊ ಅದೆಲ್ಲ ಲಿಸ್ಟ್ ಮಾಡಿದ್ದಾರೆ. ಹೆಲ್ತ್ ಆ್ಯಂಡ್ ಲೈಫ್ ಸೈನ್ಸ್ ಇದೆ. ಮತ್ತು ಇಲ್ಲಿ ನಂಬರ್ ಆಫ್ ವೇಕೆನ್ಸಿ 22 ಇದೆ. ಇಲ್ಲಿ ಏನಂತ ಅಂದರೆ ಹೆಲ್ತ್ ಆ್ಯಂಡ್ ಲೈಸೆನ್ಸ್ ಬೇಸ್ಡ್ ಆನ್ ಅಪ್ಲಿಕೇಶನ್ ದ ಸೆಲೆಕ್ಟೆಡ್ ಇಂಟರ್ವ್ಯೂ ವಿಲ್ ಬಿ ಮೆಂಟರ್ ಬೈ ಸೈಂಟಿಸ್ಟ್ ಆ್ಯಂಡ್ ಎಕ್ಸ್ಪರ್ಟ್ ಆಫ್ CDASC ಅಂತಂದರೆ ಸೈನ್ಸ್ ಆ್ಯಂಡ್ ಇದಕ್ಕಿರುತ್ತಲ್ಲ, ಯಾರ್ಯಾರು ಇಂಟರ್ನ್ ಆಗಿರ್ತಾರೋ ಅವರು ಸೈಂಟಿಸ್ಟ್ ಕಡೆಯಿಂದ ಟೀಚ್ ಮಾಡಿಸ್ತಾರಂತೆ. ಇಲ್ಲಿ ನೋಡಿ ನಂಬರ್ ಆಫ್ ಅಪ್ಲಿಕೇಶನ್ ಬಂದ್ಬಿಟ್ಟು 22 ಇದೆ.
ಇಲ್ಲಿ ಏನು ಅಂದರೆ SCಗೆ 4 ಇದೆ, STಗೆ 10 ಇದೆ, EWSಗೆ 4 ಇದೆ, ವುಮೆನ್ಸ್ಗೆ 4 ಇದೆ. ನಂಬರ್ ಆಫ್ ವೇಕೆನ್ಸಿ ಮೇ ವೇರಿ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ದ ಸೆಂಟರ್. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರು ಅಂತಂದರೆ ಇದು ಓನ್ಲಿ ಫಾರ್ SC ST ವುಮೆನ್ ಮತ್ತು EWS ಕ್ಯಾಟಗರಿ ಅವ್ರಿಗಷ್ಟೇ ಆಪರ್ಚುನಿಟಿ ಇರೋದು. ಸೊ OBC ಅವ್ರಿಗಿಲ್ಲ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ. ಪಾಸ್ಡ್ ಔಟ್ ಗ್ರಾಜ್ಯುಯೇಟ್ ಇಂಜಿನಿಯರ್ ಅರ್ಧ ಈಕ್ವಲೆಂಟ್ ಇದು. ಮತ್ತು ಎಜುಕೇಷನ್ ಏನಾಗಿರಬೇಕು ಅಂದರೆ ಗ್ರಾಜ್ಯುಯೇಟ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿರಬೇಕು ಅಥವಾ MSc MCA ಇನ್ ಲಾಸ್ಟ್ 3 ಇಯರ್ಸ್ ಒಳಗಡೆ ಅಂತ. ಅಂದರೆ 25 ಪಾಸ್ಡ್ ಔಟ್ ಅಂದರೆ 22 ಅಪ್ ಟು 22 ಇಂದ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ವಿತ್ ದ ಫಾಲೋಯಿಂಗ್ ಸ್ಪೆಷಲೈಸೇಷನ್ ಆರ್ ಎಲಿಜಿಬಲ್: ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು ಮತ್ತು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಕರೆಂಟ್ಲಿ ಇನ್ 7th or 8th ಸೆಮ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತ ಹೇಳಿದ್ದಾರೆ. ಸೊ ನೀವೇನಾದರೂ 7th ಅಥವಾ 8th ಸೆಮ್ ಇದ್ದರೆ ಅಪ್ಲೈ ಮಾಡ್ಬೋದು. ಬಟ್ ಇದು ಬ್ಯಾಂಗ್ಳೂರು ಲೊಕೇಶನಲ್ಲಿ ಇರೋದು, ನಾವು ಅಲ್ಲೋ ಹೋಗಿನೇ ತಗೋಬೇಕಾಗಿರುತ್ತೆ. ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್, ಮಾಸ್ಟರ್ ಆಫ್ ಕಂಪ್ಯೂಟರ್ ಫೈನಲ್ ಇಯರ್ ಸ್ಟೂಡೆಂಟ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತ ಹೇಳಿದ್ದಾರೆ. ಸೊ MSc ಅವರು ಕೂಡ ಲಾಸ್ಟ್ ಇಯರ್ ಏನಾರ ಇದ್ದರೆ ಅಪ್ಲೈ ಮಾಡ್ಬೋದು. ಇನ್ನು ಪರ್ಕ್ಸ್ ನೋಡೋದಾದರೆ ಏನು ಅಂತ ಅಂದರೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಇನ್ಸೆಂಟಿವ್ ಮತ್ತು 2 ಸ್ಟೀಫಂಡ್ RS 10,000 ಪರ್ ಮಂತ್ ಕೊಡ್ತಿದ್ದಾರೆ. ಸೊ ಇದು ಸ್ಟೀಫಂಡ್ ಇರುತ್ತೆ. ಹೂ ಕ್ಯಾನ್ ಅಪ್ಲೈ ಅಂದರೆ ಆಲ್ರೆಡಿ ನೋಡಿದ್ದೀವಲ್ಲ. ಸೊ BTech MSc MCA ಅವ್ರನ್ನ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. ಮತ್ತು ಇಲ್ಲಿ 6 ಮಂತ್ಸ್ ಇರುತ್ತೆ. ಮತ್ತು ಅವೇ ರಿಲೆವೆಂಟ್ ಸ್ಕಿಲ್ಸ್ ಆ್ಯಂಡ್ ಇಂಟ್ರೆಸ್ಟ್ ಕೂಡ ಇರಬೇಕು. ಎಂಗೇಜ್ಮೆಂಟ್ ಬಂದ್ಬಿಟ್ಟು ಓನ್ಲಿ SC ST EWS ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಅಂತ ಹೇಳಿದ್ದಾರೆ. ಮತ್ತು ಲಾಸ್ಟ್ 3 ಇಯರ್ ಆಫ್ ಪಾಸ್ ಔಟ್ BA ಕ್ಯಾಂಡಿಡೇಟ್ ಆ್ಯಂಡ್ ಫೈನಲ್ ಇಯರ್ ಕ್ಯಾಂಡಿಡೇಟ್ ಆರ್ ಎಲಿಜಿಬಲ್ ಅಂತ ಹೇಳಿದ್ದಾರೆ. ಮತ್ತು ಫೈನಲ್ ಇಯರ್ ಕ್ಯಾಂಡಿಡೇಟ್ ಆಫ್ ದ ಫೈನಲ್ ಇಯರ್ ಮಸ್ಟ್ ಸಬ್ಮಿಟ್ ದ NOC ಇಶ್ಯೂಡ್ ಬೈ ದ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಟ್ ಬಿಫೋರ್ ದ ಇಂಟರ್ವ್ಯೂ ಅಂತಂದರೆ ಕಾಲೇಜ್ಗೆ ಹೋಗಿ ಕೇಳಿ. ಸೊ ಅಡ್ಮಿನಿಸ್ಟ್ರೇಟರಲ್ಲಿ NOC ಕೊಡಿ ಏನಾದ್ರು ಇಂಟರ್ವ್ಯೂಗೆ ಸೆಲೆಕ್ಟ್ ಆದರೆ. ಸೊ ನಂಬರ್ ಆಫ್ ಓಪನಿಂಗ್ ಬಂದ್ಬಿಟ್ಟು 22 ಇದೆ. ಸೊ ಪ್ಲೀಸ್ ಕನ್ಫರ್ಮ್ ಯುವರ್ ಡೀಟೇಲ್ಸ್ ಅಂತ ಇದೆ. ಸೊ ನಾನು ಇಲ್ಲಿ ಹಾಕಬೇಕು. ಸೊ ಫೀಮೇಲ್ ಎಲ್ಲ ಹಾಕೋಣ. ನೆಕ್ಸ್ಟು ಕ್ಯಾಟಗರಿ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಬರಲ್ಲ. ಸೊ ನಿಮ್ಮದು ಕ್ಯಾಟಗರಿ ಎಲ್ಲ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಜಾಬ್ಗೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.